ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಂದರೆ ನಾಯಿಗಳು ರಾತ್ರಿ ಹೊತ್ತು ಅಳೋದು ಏನಕ್ಕೆ ಅಂತ. ನಾವು ಕಾರಣ ತಿಳ್ಕೊಂಡ್ರೆ ನೀವೇ ಸ್ವಲ್ಪ ಶಾಕ್ ಆಯ್ತೀರಾ. ಅದೇನು ವಿಷಯ ಅಂತ ನಾನು ಇವಾಗ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಸಾಮಾನ್ಯವಾಗಿ ನಾವು ನಾಯಿಗಳನ್ನ ನಮ್ಮ ಮನೆಯಲ್ಲಿ ಸಾಕೊತೀವಿ. ಆ್ಯಂಡ್ ಬೀದಿ ನಾಯಿ ಸಹ ಇರುತ್ತೆ. ನಾಯಿ ಅಂದರೆ ನಾಯಿ ಅಲ್ವಾ. ಏನಂದರೆ ನಾಯಿಗಳು ಸಾಮಾನ್ಯವಾಗಿ ಅಳೋದು ನೀವು ನೋಡಿದ್ದೀರಾ ಅಥವಾ ಕೇಳ್ತಿರ್ತೀರ. ಆದರೆ ಅದ್ರ ವಿಷಯ ಏನಕ್ಕೆ ಅದು ಅಳ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಕೆಲವೊಬ್ರಿಗೆ ಗೊತ್ತಿರುತ್ತೆ. ಅದು ನಾನು ಯಾಕೆ ಅಂತ ನಾನು ವಿಡಿಯೋ ಎಂಡಿಂಗಲ್ಲಿ ನಾನು ಹೇಳ್ತೀನಿ. ಅದರಲ್ಲೂ ರಾತ್ರಿ ಹೊತ್ತು ನಾಯಿಗಳು ಅಳೋದು ಜಾಸ್ತಿ ಆಯ್ತಾ ಇರುತ್ತೆ. ಏನಕ್ಕೆ ಅದು ಈ ವಿಷಯ ಕೇಳಿದ್ರೆ ನೀವು ಇನ್ನೂ ಬೆಚ್ಚಿ ಬೀಳ್ತೀರಾ. ಯಾಕೆ ಅಂದರೆ ಅದಕ್ಕೊಂದು ಬಲವಾದ ಕಾರಣಗಳಿದೆ. ಅದನ್ನು ಏನಂದರೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ನಾಯಿಗಳು ನಿಯತ್ತಿನ ಪ್ರಾಣಿಯಾಗಿದೆ. ಮನುಷ್ಯನಿಗೆ ಹೋಲಿಸ್ಕೊಂಡ್ರೆ ನಾಯಿ ಮನುಷ್ಯನಿಗಿಂತ ತುಂಬ ನಿಯತ್ತಾಗಿರುತ್ತೆ. ಅದಕ್ಕೊಂದೇ ಒಂದು ನಾವು ರೊಟ್ಟಿ ಹಾಕಿದ್ರೆ ನಮ್ಮ ಸಾಯೋವರೆಗೂ ನಮಗೆ ನಿಯತ್ತಾಗಿರೋವಂಥ ಏಕೈಕ ಪ್ರಾಣಿ ಅಂದರೆ ಅದು ನಾಯಿ ಒಂದೇ. ಅದು ಏನಂದರೆ ನಾಯಿ ರಾತ್ರಿ ಹೊತ್ತು ಏನಕ್ಕೆ ಅಳುತ್ತೆ ಅಂದರೆ ರಾತ್ರಿ ಹೊತ್ತು ಅವಕ್ಕೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಕಂಡುಬಂದಾಗ, ದೆವ್ವಗಳ ಥರ ಕಂಡುಬಂದಾಗ, ಅವು ಯಾವುದಾದ್ರೂ ಆತ್ಮಗಳು ಕಂಡಾಗ ಅವು ಅಳೋದು ಸಾಮಾನ್ಯವಾಗಿದೆ. ಇಲ್ಲ ಅಂದರೆ ಯಾರಿಗಾನ ಕಂಟಕ ಇದೆ, ಇಲ್ಲಾಂದರೆ ಯಾರಾದರೂ ಸಾಯುವಂಥ ಸುದ್ದಿ ಕೇಳೋದಾದರೆ, ಇಲ್ಲಾಂದರೆ ಅದು ಇಲ್ಲ ಅಂತಂದರೆ ಊರಿಗೇನಾದರೂ ಕಂಟಕ ಇದೆ, ಇಲ್ಲಾಂದರೆ ಯಾರಿಗಾದ್ರೂ ತೊಂದರೆ, ಒಟ್ಟಿನಲ್ಲಿ ಅದು ಕೆಟ್ಟ ಸುದ್ದಿ ಅಂತಲೇ ಅರ್ಥ ತಿಳ್ಕೊಂಬಿಡಿ. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು, ನಂಬೋದು ಬಿಡೋದು. ಆದರೆ ಕೆಲವು ಜನಗಳಿಗೆ ತುಂಬ ಅಂದರೆ ತುಂಬ ಇದ್ರ ಮೇಲೆ ನಂಬಿಕೆ ಇದೆ, ನಾಯಿ ಏನು ಕಳುತ್ತೆ ಅಂತ. ತುಂಬ ಜನಕ್ಕೆ ಇದು ಅರ್ಥ ಆಗುತ್ತೆ. ಆ್ಯಂಡ್ ಏನಂದರೆ ನಾಯಿ ಯಾವತ್ತೇ ಆಗಲಿ ದ್ರೋಹ ಮಾಡಲ್ಲ. ದ್ರೋಹ ಮಾಡೋದಕ್ಕೆ ಅಂತ ಅವಕ್ಕೆ ಬರೋದು ಇಲ್ಲ. ನೀವು ನೋಡ್ಬೋದು ನಾಯಿಗಳು ಅದೇ ಬೀದಿ ನಾಯಿಗಳಲ್ಲಿ ನೀವು ಇದನ್ನ ಸಾಮಾನ್ಯವಾಗಿ ನೋಡ್ಬೋದು. ಅದ್ರದ್ದೇ ಒಂದು ಟೀಮ್ ಮಾಡ್ಕೊಂಡಿರ್ತವೆ. ಅವು ಬೇರೆ ನಾಯಿಗಳು ಬಂದರೆ ಅದು ಸೇರಿಸ್ಕೊಳ್ಳೋದು ಇಲ್ಲ. ಯಾಕಂದರೆ ಅಷ್ಟು ಸೂಕ್ಷ್ಮವಾಗಿರುವ ನಾಯಿಗಳಿಗೂ ಅವಕ್ಕೆ ಯಾರ್ಯಾರು ಹೆಂಗೆ ಅಂತ ಎಲ್ಲ ಗೊತ್ತಾಗುತ್ತೆ. ಮನುಷ್ಯನಿಗೆ ಹೋಲಿಸ್ಕೊಂಡ್ರೆ ನಾಯಿ ತುಂಬ ಅಂದರೆ ತುಂಬ ಇಡೀ ಜಗತ್ತಲ್ಲಿ ನೀವು ನೋಡಿದ್ರೆ ನಾಯಿಗಿರೋಂತಹ ಚೂಟಿ ಬುದ್ಧಿ ಯಾವ ಪ್ರಾಣಿಗೂ ಇರಲ್ಲ. ಇವು ಏನಂದರೆ ನಾಯಿ ಅದು ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ರಾತ್ರಿ ಹೊತ್ತು ಅಳ್ತಾ ಇರುತ್ತಲ್ಲ, ಅದು ಮನುಷ್ಯನಿಗೆ ಗೊತ್ತಾಗಲ್ಲ. ಅದೇನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದ್ರ ಪ್ರಕಾರ ನೀವು ತಿಳ್ಕೊಳ್ಳೋ ಹಾಗಿದ್ರೆ ಸತ್ತಿರೋರು ಆತ್ಮಗಳು ಕಾಣಿಸ್ತಿರುತ್ತೆ ಅವಕ್ಕೆ. ಅದಕ್ಕೆ ನಾಯಿಗಳು ಅಳ್ತಾ ಇರುತ್ತೆ. ಇಲ್ಲ ನೀವು ಅದಕ್ಕೆ ಒಂಟಿಯಾಗಿ ಒಂದು ನಾಯಿ ಇದ್ದರೆ ಅದೇನು ಮಾಡುತ್ತೆ ಅಂದರೆ ಅಳೋ ಥರ ಮುಖಾಂತರವಾಗಿ ಬೇರೆ ನಾಯಿಗಳನ್ನೆಲ್ಲ ಕರ್ಕೊಂಬರುತ್ತೆ. ನಾಯಿಗಳು ಅವಕ್ಕೂ ಸ್ನೇಹಿತರಿರ್ತಾರೆ. ಅವನ್ನೆಲ್ಲ ಕರ್ಕೊಂಬಂದು ಒಂದು ಟೀಮ್ ಮಾಡಿಕೊಂಡು ಆ ಆತ್ಮಗಳು ಕಂಡಾಗ ಎಲ್ಲ ಸೇರಿಕೊಂಡು ಬೊಗಳುತ್ತಾ ಇರ್ತವೆ. ಅದು ಇಲ್ಲ ಅಂದರೆ ಇನ್ನೂ ಒಂದೇನೆಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಶಾಸ್ತ್ರದ ಪ್ರಕಾರ ಯಮ ಕೆಳಗಡೆ ಬಂದಿರ್ತಾನೆ ಭೂಮಿ ಮೇಲೆ ಅಂತ ಆ ವಿಷಯ ಬಂದಾಗೇ ನಾಯಿಗಳು ಈ ರೀತಿ ಅಳ್ತಾ ಇರುತ್ತೆ. ಅವು ಬೇಡ್ಕೊತಾ ಇರುತ್ತಂತೆ, ನಮ್ಮ ಮನೆಗೇನು ತೊಂದರೆ ಮಾಡಬೇಡ, ನಾವಿರೋ ಅಂಥ ಮನೆಗೆ, ನಾವಿರೋ ಅಂಥ ರೋಡ್ಗೆ, ನಾವಿರೋ ಅಂಥ ಊರಿಗೆ ನೀನೇನು ತೊಂದರೆ ಮಾಡಬೇಡ ಅಂತ ನಾಯಿ ಬೊಗಳುಕೊಂಡು ಅಳ್ತಾ ಇರ್ತಾವಂತೆ. ಅದು ಶಾಸ್ತ್ರದಲ್ಲೇ ಆ ಥರ ಇದೆ. ಆ್ಯಂಡ್ ಅದಾದಮೇಲೆ ಏನಕ್ಕೆ ಅಂದರೆ ನಾಯಿ ನೀವು ನೋಡ್ಬೋದು, ನಾಯಿಗಳು ಅಷ್ಟೇ ಬೇರೆ ನಾಯಿಗಳ ಜೊತೆ ಸೇರ್ಕೊಳ್ಳಲ್ಲ. ಮತ್ತು ಅಪರಿಚಿತ ಜನಗಳ ಜೊತೆನೂ ಅಷ್ಟೇ ಅವು ಏನಾದರೂ ನೋಡಿದ್ರೆ ಅವು ಸೇರಿಸಲ್ಲ. ನಿಮ್ಮ ಮನೆ ಹತ್ರನೇ ಆಗಿರ್ಬೋದು, ಗೇಟ್ ಹತ್ರ, ಎಲ್ಲಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಬೇರೆ ಮನುಷ್ಯನ ನೋಡಿದ್ರೆ ಅದು ತುಂಬ ಬೊಗಳುತ್ತಾ ಇರುತ್ತೆ. ಯಾಕಂದರೆ ಆ ಮನುಷ್ಯನಲ್ಲಿ ಕೆಟ್ಟ ಗುಣ ಕಂಡು ಬಂದಿರುತ್ತೆ ನಾಯಿಗೆ. ಅದರಿಂದ ಅವು ಆ ರೀತಿ ಬೊಗಳುತ್ತಾ ಇರುತ್ತೆ. ಆ್ಯಂಡ್ ಏನಪ್ಪ ಅಂದರೆ ನಾಯಿಗಳಿಂದ ಇದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗಂತೂ, ಇದಂತೂ ಸತ್ಯ. ನಾಯಿ ಅಳೋದ್ರಿಂದ ಯಾವುದಾನು ಸಾವು ಇಲ್ಲ ಕೆಟ್ಟುದು ಇಲ್ಲ ಕೆಡುಕು ಯಾವುದಾನ ಕಂಡುಬರುತ್ತೆ. ಇಲ್ಲ ಆತ್ಮಗಳು ಬಂದಿದಾಗ ಆ ರೀತಿ ನಾಯಿಗಳು ಅಳ್ತಾ ಇರುತ್ತೆ. ನೀವು ನೋಡ್ಬೋದು, ಸಾಮಾನ್ಯವಾಗಿ ನಾಯಿ ಒಂದೇ ಒಂದು ನೀವು ಬಿಸ್ಕೆಟ್ ಹಾಕೋದ್ರಿಂದ ಅದು ಸಾಯೋವರೆಗೂ ನಿಮಗೆ ನಿಯತ್ತಾಗಿದ್ದು ನಿಮಗೆ ಕಚ್ಚೋದು ಇಲ್ಲ. ಬೇರೆಯವ್ರಿಗೆ ಬೇಕಾದ್ರೆ ಕಚ್ಚುತ್ತೆ, ನಿಮ್ಮ ಮನೇಲಿ ಸಾಕಿರೋರು ನಾಯಿಗಳು ಕಚ್ಚೋದಿಲ್ಲ. ಆ್ಯಂಡ್ ಏನಪ್ಪ ಅಂದರೆ ಸತ್ತವರು ಅದು ನೋಡಿದಾಗ ಅವು ಅಳೋದು ಸಾಮಾನ್ಯ. ಬೇರೆ ಮನುಷ್ಯರನ್ನ ನೋಡಿ ಅವ್ರಿಗೆ ಅಷ್ಟೊಂದು ಇದಿರಲ್ಲ. ಏನಂದರೆ ತುಂಬ ಧೈರ್ಯ ಇರೋ ಮನುಷ್ಯ ಏನು ಮಾಡ್ತಾನೆ, ರಾತ್ರಿ
ತಳ್ಳೋದ್ರಿಂದ ಅವ್ರು ಹೆದರ್ಕೊಳ್ಳಲ್ಲ. ಸ್ವಲ್ಪ ಪುಕ್ಲ ಅಂತ ಇರೋ ಮನುಷ್ಯಗಳು ಏನು ಮಾಡ್ತಾರೆ, ಹೆದರ್ಕೊಂಬಿಟ್ಟಿದಾಗ ಅವ್ರಿಗೆ ಅಲ್ಲೇ ಭಯ ಥರ ಆಯ್ತಾ ಇರುತ್ತೆ. ಅದು ಕಾಪಾಡೋಕ್ಕೆ ಬಂದಿರುತ್ತೆ ನಾಯಿ. ನಮ್ಮ ಮನೇಲಿ ಸಾಕೊಳ್ಳೋದ್ರಿಂದ ಯಾವುದೇ ತೊಂದರೆ ಆಗೋಲ್ಲ ನಾಯಿಗಳನ್ನ ಸಾಕೊಳ್ಳೋದ್ರಿಂದ. ಆ್ಯಂಡ್ ನಾಯಿಯಲ್ಲಿ ನಾವು ನೋಡ್ಬೋದು, ಕರೆ ನಾಯಿ ಸಾಕೊಂಡಿದ್ರೆ ಅದು ಮನೇಲಿ ಯಾವುದೇ ಕೆಟ್ಟ ದೃಷ್ಟಿಗಳಿದ್ರೂ ಅದು ತಡೆಗಟ್ಟುತ್ತಂತೆ, ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ ಇನ್ನೂ ಒಂದು, ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾಯಿಗಳಲ್ಲಿ ನಾಯಿ ತುಂಬ ಅಂದರೆ ತುಂಬ ಸೂಕ್ಷ್ಮೆಯಾಗಿರುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಅಷ್ಟೇ ನಾಯಿಗಳು ಅವಕ್ಕೆ ದೆವ್ವ ಕಾಣಿಸ್ಕೊಳೋದ್ರಿಂದ ಆ ರೀತಿ ಬಡ್ಕೊಳ್ಳುತ್ತೆ. ಅಷ್ಟು ಬಿಟ್ಟರೆ ಕೆಲವು ಜನ ನಾಯಿಗೆ ಹೊಡೆಯೋದು ಆ ರೀತಿ ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ, ಆ ರೀತಿ ಎಲ್ಲ ಹೊಡೆಯೋದಕ್ಕೆ ಹೋಗಬೇಡಿ. ಅದಕ್ಕೂ ಒಂದು ಪ್ರಾಣ ಇದೆ, ಅದಕ್ಕೂ ಒಂದು ಜೀವಿ. ದಯವಿಟ್ಟು ನಮಗೂ ಸ್ವಂತ ಬದುಕೋದಕ್ಕೆ ಎಷ್ಟು ಅಧಿಕಾರ ಇದೆಯೋ ನಾಯಿಗಳಿಗೂ ಅಷ್ಟೇ ಅಧಿಕಾರ ಇದೆ. ನಿಮ್ಗಾದರೆ ಒಂದು ತುತ್ತು ಅನ್ನ ಹಾಕಿ, ಇಲ್ಲಾಂದರೆ ಏನು ನೀವು ಮಾಡೋಕ್ಕೆ ಹೋಗ್ಬೇಡಿ, ಕೆಡಕಂತೂ ಮಾಡೋಕ್ಕೆ ಹೋಗ್ಬೇಡಿ ನಾಯಿಗಳಿಗೆ. ಯಾಕೆಂದರೆ ಅವು ಸತ್ತ ಮೇಲೆ ನಿಮಗೆ ಕಾಪಾಡೋಕ್ಕೆ ಬರೋದೇ ನಾಯಿಯಂತೆ. ಸ್ವರ್ಗದಲ್ಲೇ ಆಗಲಿ ನರಕದಲ್ಲಾಗಲಿ ನಾವು ಸತ್ತರೆ ನಮ್ಗೆ ಕಾಪಾಡೋದು ನಿಯತ್ತಾಗಿರೋ ಪ್ರಾಣಿ ಅಂದರೆ ಅವು ಸತ್ತಾಗ ನಮಗೆ ಕಾಪಾಡೋದಕ್ಕೆ ಬರುತ್ತಂತೆ. ಆಮೇಲೆ ನಾಯಿಗಳನ್ನ ತುಂಬ ಪ್ರೀತಿಯಿಂದ ಸಾಕಿರೋರಿಗೆ ಈ ಮಾತು ಕೇಳಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬ ಚೆನ್ನಾಗಿ ಆಟ ಆಡುತ್ತೆ, ಒಂದು ಮಗು ಥರ ಇರುತ್ತೆ ಅಂತಾರೆ. ಆದರೆ ನಾಯಿ ಬಗ್ಗೆ ಬೆಲೆನೇ ಗೊತ್ತಿಲ್ಲದಿರೋ ಮನುಷ್ಯರು ನಾಯಿಗೆ ಯಾವ ರೀತಿ ಹೊಡಿತಾರೆ ಅಂದರೆ ಸಾಯೋ ರೀತಿ ಹೊಡಿತಾರೆ. ಆ ರೀತಿ ಎಲ್ಲ ಮಾಡಿದ್ರೆ ನಿಮಗೆ ಕರ್ಮ ಸುತ್ಕೊಳ್ಳುತ್ತೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಏನಂದರೆ ನಾನು ಈ ವಿಷಯ ಏನಂತ ಹೇಳಿದ್ರೆ, ನಾಯಿಗಳು ಏನಕ್ಕೆ ರಾತ್ರಿ ಹೊತ್ತೇ ಅಳುತ್ತೆ. ರಾತ್ರಿ ಹೊತ್ತು ಏನಕ್ಕೆ ಅಳುತ್ತೆ ಅಂದರೆ, ಎಲ್ಲ ಮಲಗಿರೋ ಸಮಯ ರಾತ್ರಿ, ಅದು 12 ಗಂಟೆ ಮೇಲೆ ಯಾಕೆ ಅಳುತ್ತೆ ಅಂತ ಅಂದರೆ, ನಮಗೆ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೂ ಸತ್ತಿರೋರ್ಗೂ ಬದುಕಿರೋರ್ಗೂ ಎಲ್ಲದಕ್ಕೂ ಒಂದೊಂದು ಟೈಮ್ ಅಂತ ಇರುತ್ತೆ. ಸೊ ರಾತ್ರಿ ಹೊತ್ತೇ ಬರೋ ಸಾಧ್ಯತೆಗಳಿರುತ್ತೆ ಆತ್ಮಗಳು. ಆ ಆತ್ಮಗಳಿಗೆ ಏನಾದರೂ ಅವ್ರಿಗೆ ಆಸೆ ಈಡೇರಿರಲ್ಲ, ಮತ್ತು ಬೇರೆ ಥರ ಏನಾದರೂ ಇದ್ದರೆ ಅವ್ರಿಗೆ ತೃಪ್ತಿ ಇರಲ್ಲ ಸತ್ತ ಮೇಲೂ. ಅದಕ್ಕೆ ಅವು ಭೂಮಿ ಮೇಲೆ ಬಂದಿರುತ್ತೆ ದೆವ್ವ ಆಗಿ, ಗಾಳಿಯಾಗಿ ತಾರಾಡ್ತಾ ಇರೋದ್ರಿಂದ ನಾಯಿಗಳಿಗೆ ಇದು ತುಂಬ ಅಂದರೆ ತುಂಬ ಕಂಡುಬರುತ್ತೆ. ಈ ರೀತಿ ಎಲ್ಲ ತಾರಾಡೋದು ನಾಯಿಗೆ ಕಂಡುಬರುತ್ತೆ, ಬೇರೆ ಪ್ರಾಣಿಗಳಿಗೆ ಯಾವುದಕ್ಕೂ ಕಂಡುಬರಲ್ಲ. ಆ್ಯಂಡ್ ಪ್ರಳಯ ಆದರೂ ಅಷ್ಟೇ ನಾಯಿ ತುಂಬ ಅಂದರೆ ತುಂಬ ಕೂಗುತ್ತಂತೆ, ತುಂಬ ಅಳುತ್ತಂತೆ. ಇಲ್ಲ ಭೂಕಂಪ ಆಗೋ ಸಮಯದಲ್ಲೂ ಅಷ್ಟೇ ನಾಯಿಗಳು ತುಂಬ ಅಂದರೆ ತುಂಬ ಅಳೋದು, ಮತ್ತು ಅವು ಈ ರೀತಿ ಆಗುತ್ತೆ. ಮತ್ತು ನಾಯಿ ಶನಿವಾರದೊತ್ತು ಮನೆಯಲ್ಲಿ ಸಾಯಬಾರ್ದಂತೆ, ಸತ್ತರೆ ತುಂಬ ಅಂದರೆ ತುಂಬ ಕಂಟಕ ಮನೆಯಲ್ಲಿರೋರಿಗೆ ಆಗುತ್ತೆ. ಅದ್ರ ಸಾವಾಗ ಅದೇ ಬಂದರೆ ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ನಾವೇ ಹೊಡೆದು ಸಾಯಿಸಿದ್ರೆ ಅದು ಕರ್ಮ ಎಲ್ಲ ನಾವು ಸುತ್ಕೋಬೇಕಾಗುತ್ತೆ. ದಯವಿಟ್ಟು ನಾಯಿಗೆ ಯಾರು ಹೊಡೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಆ್ಯಂಡ್ ನೀವು ಮನೇಲೂ ನಾಯಿ ಸಾಕಿದ್ದೀರಾ ಅಂದರೆ ನೀವು ಕಮೆಂಟ್ ಮಾಡಿ, ನಿಮ್ಮ ನಾಯಿಗೆ ಏನು ಹೆಸರಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೆಲ್ಲ ನಿಮಗೆ ನಾನು ಯಾಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗಿನ ಇದರಲ್ಲಿ ತುಂಬ ಅಂದರೆ ತುಂಬ ಕೆಟ್ಟದಾಗಿ ನಾಯಿಗೆ ಹೊಡಿಯೋದು, ನಾಯಿ ಬಾಲ ಕಟ್ ಮಾಡೋದು ಎಲ್ಲ ಥರ ಮಾಡ್ತಾಯಿದ್ದಾರೆ ತುಂಬ ಕೆಟ್ಟ ಜನ. ಆ ಥರ ಮಾಡಬೇಡಿ. ಆ್ಯಂಡ್ ಈ ಥರ ವೀಡಿಯೋನ ನೀವು ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ನಮಗೂ ನಾಯಿನ ಸೇವ್ ಮಾಡಿ ಅಂತ ನಾವು ನಿಮಗೆ ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನಾಯಿ ಏನು ಕಳುತ್ತೆ ಅಂತಲೂ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಶಾಸ್ತ್ರದ ಪ್ರಕಾರ ನಾಯಿ ತುಂಬ ಅಂದರೆ ತುಂಬ ನಿಯತ್ತಿನ ಪ್ರಾಣಿ. ನಾವು ಸತ್ತ ನಂತರನೂ ನಾಯಿ ನಮಗೆ ಬಾಲ್ದಲ್ಲಿ ನಮಗೆ ಕಾಪಾಡುತ್ತಂತೆ. ಅದೇ ಬೆಕ್ಕನ್ನ ಸಾಕಿದರೆ ಬೆಕ್ಕು ನಮಗೆ ಹಗ್ಗನ ಕಟ್ ಮಾಡುತ್ತಂತೆ. ಇದು ಯಾರಾನ ಅಜ್ಜಿ ತಾತ ಇರ್ತಾರಲ್ಲ ಆಗಿನ ಕಾಲದವ್ರು, ಅವ್ರನ್ನ ಕೇಳಿ ಅವ್ರು ನಿಮಗೆ ಫುಲ್ ವಿಷಯನೇ ತಿಳಿಸ್ತಾರೆ. ಆ್ಯಂಡ್ ಏನಪ್ಪ ಅಂದರೆ, ದಯವಿಟ್ಟು ಇದನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.